ನಮಸ್ಕಾರ ಫ್ರೆಂಡ್ಸ್, ICD ಕುಂದನ್ ವರ್ಕ್ಸ್ ಚಾನಲ್ಗೆ ಸ್ವಾಗತ. ಒಂದು ಆರ್ಡರ್ ಬಂದಿದೆ, ಅದು ಹೇಗೆ ಮಾಡೋದಂತ ನೋಡೋಣ. ಇದರಲ್ಲಿ ನಾನು ರಾಮ ಗ್ರೀನ್ ಮತ್ತು ಲ್ಯಾವೆಂಡರ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ರಾಮ ಗ್ರೀನಲ್ಲಿ 4 2 ಕಟ್ ಬ್ಯಾಂಗಲ್ಸು, 4 4 ಕಟ್ಟು ಮತ್ತು 4 6 ಕಟ್ ಬ್ಯಾಂಗಲ್ ಯೂಸ್ ಮಾಡಿದ್ದೀನಿ. ಹಾಗೆ ಲ್ಯಾವೆಂಡರ್ ಕಲರಲ್ಲಿ 2 2 ಕಟ್ಟು ಮತ್ತು 8 6 ಕಟ್ ಬ್ಯಾಂಗಲ್ಸ್ ಯೂಸ್ ಮಾಡಿದ್ದೀನಿ. ಸೊ ಮೊದಲಿಗೆ ಸೆಂಟರ್ ಬ್ಯಾಂಗಲ್ ಮಾಡೋಣ. ಇದು ಲ್ಯಾವೆಂಡರ್ ಕಲರು. ಇದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದು ಡ್ರಾಪ್ ಶೇಪು ಮತ್ತು 3 mm ಸರ್ಕಲ್ಲು 2 ವೈಟಲ್ಲಿದೆ. ಹಾಗೆ ಡೈಮಂಡ್ ಶೇಪಲ್ಲಿ ಪರ್ಪಲ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಸ್ಮಾಲ್ ಸ್ಕ್ವೇರ್ಸು, ಇದು 3 x 3, ಅದು ಪರ್ಪಲ್ ಕಲರಲ್ಲಿ. ಮತ್ತು ಜರ್ಕನ್ ಸ್ಟೋನು ವೈಟಲ್ಲಿ. ಸೊ ಫಸ್ಟ್ ಏನು ಮಾಡ್ಕೋಬೇಕಂದ್ರೆ ಇದು 6 ಪೆಟಲ್ಸ್ ಫ್ಲವರ್ ಬರೋ ಥರ ಡಿಸೈನ್ ಮಾಡ್ಕೋಬೇಕು. ಮಧ್ಯದಲ್ಲಿ 3 mm ಸರ್ಕಲ್ಲು ಮತ್ತು ಅದ್ರ ಸುತ್ತ ಡ್ರಾಪ್ ಶೇಪ್ ಇದೆಯಲ್ಲ, 6 ಡ್ರಾಪ್ ಶೇಪ್ನ ಫ್ಲವರ್ ಥರ ಅರೇಂಜ್ ಮಾಡ್ಕೋಬೇಕು. ಈಗ ವಿಡಿಯೋ ತೋರಿಸ್ತಾ ಇರೋ ಥರ. ಇದಾದಮೇಲೆ ಈಗ ನೆಕ್ಸ್ಟ್ ನಾವು 4 ಡೈಮಂಡ್ ಶೇಪ್ ಇದೆಯಲ್ಲ ಪರ್ಪಲ್ ಕಲರಲ್ಲಿ, ಅದನ್ನು ಸ್ಟಿಕ್ ಮಾಡ್ಕೋಬೇಕು. ಇದು ಒಂಥರ ಬಟರ್ಫ್ಲೈ ಶೇಪ್ ಬರುತ್ತೆ. ಸೊ ಆ ಥರ ಸೆಟ್ ಮಾಡಿ ಅಂಟಿಸ್ಕೋಬೇಕು. ಫುಲ್ ಬ್ಯಾಂಗಲ್ ಇದೇ ಥರ ಡಿಸೈನೇ ಬರುತ್ತೆ. ಒಂದು ಫ್ಲವರು, ಒಂದು ಬಟರ್ಫ್ಲೈ, ಒಂದು ಫ್ಲವರ್, ಒಂದು ಬಟರ್ಫ್ಲೈ. ಸೊ ಇದೇ ಡಿಸೈನ್ನ ಫುಲ್ ಬ್ಯಾಂಗಲಲ್ಲಿ ನಾವು ಡಿಸೈನ್ ಮಾಡ್ಕೋಬೇಕು. ನೋಡಿ, ಈಗ ನೆಕ್ಸ್ಟ್ ಮತ್ತೆ ನಾನು ಫ್ಲವರ್ ಡಿಸೈನ್ ಮಾಡ್ತಾಯಿದ್ದೀನಿ. ಈ 6 ಪೆಟಲ್ಸ್ನ ಕರೆಕ್ಟಾಗಿ ಅರೇಂಜ್ ಮಾಡ್ಕೋಬೇಕು. ಫ್ಲವರ್ ಥರ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ನೋಡಿ ಅರೇಂಜ್ ಮಾಡ್ಕೊಳ್ಳಿ. ಆವಾಗ ಅದು ಫ್ಲವರ್ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಆಗಲೇ ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ಈ ಡೈಮಂಡ್ ಶೇಪ್ ಕುಂದನ್ ಸಣ್ಸುವಾಗಲೂ ಅಷ್ಟೇ ಆಚೆ ಕಡೆಗೆ ಒಂಥರ ವಿ ಶೇಪ್ ಬರೋ ಥರ ನೋಡ್ಕೊಳ್ಳಿ. ಆವಾಗ ಅದು ಕರೆಕ್ಟಾಗಿ ಸೆಟ್ ಆಗಿದೆ ಅಂತ ಅರ್ಥ. ಇದೇ ಥರ ಫುಲ್ ಬ್ಯಾಂಗಲ್ ಕಂಪ್ಲೀಟ್ ಆದಮೇಲೆ ಫ್ಲವರಲ್ಲಿ ಮಧ್ಯೆ ಸರ್ಕಲ್ಸ್ ಇತ್ತಲ್ಲ, ಸೊ ಅದ್ರ ಮೇಲೆ ನಾನು 4 mm ಸ್ಕ್ವೇರ್ಸು, ಅದು ಪರ್ಪಲ್ ಕಲರಲ್ಲಿದೆ. ಸೊ ಅದು ಅಂಟಿಸ್ತಾ ಇದ್ದೀನಿ, ಸ್ವಲ್ಪ ಕಾಂಟ್ರಾಸ್ಟಿಂಗ್ ಆಗಿರಲಿ ಅಂತ. ಇದೇ ಥರ ನಾವು ಎಲ್ಲ ಫ್ಲವರ್ಸ್ಗೂ ಅಂಟಿಸ್ಕೊಂಬರೋಣ. ಇದಾದಮೇಲೆ ಡೈಮಂಡ್ ಶೇಪ್ ಇದೆಯಲ್ಲ, ಅದರ ಸೆಂಟ್ರಲ್ಲಿ ನಾನು ವೈಟ್ ಕಲರ್ ಜರ್ಕನ್ ಸ್ಟೋನ್ಸ್ ಬರುತ್ತಲ್ಲ, ಅದನ್ನು ಅಂಟಿಸ್ತಾ ಇದ್ದೀನಿ. ಸ್ವಲ್ಪ ಶೈನಿಂಗ್ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ ಅಂತ. ಸೊ ಇದೇ ಥರ ಫುಲ್ ಬ್ಯಾಂಗಲ್ ಅಂಟಿಸಿದ್ಮೇಲೆ ಈ ಥರ ಇರುತ್ತೆ. ಈ ಥರ ನಾವು 2 ಮಾಡ್ಕೋಬೇಕು. 2 ಕೈಗೆ ಒಂದೊಂದು ಬಳೆ ಬರುತ್ತೆ. ನೆಕ್ಸ್ಟು ನಾವು 4 ಕಟ್ ಬ್ಯಾಂಗಲ್ನ ಡಿಸೈನ್ ಮಾಡೋಣ. ಇದಕ್ಕೆ ನಾನು ಸ್ಕೈ ಬ್ಲೂ ಕಲರಲ್ಲಿ ಸ್ಟೋನ್ ಚೈನ್ ತೊಗೊಂಡು ಅದನ್ನು 2 ಸ್ಟೋನ್ಸ್ ಬರೋ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾವು ಇದಕ್ಕೆ ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಕ್ಲಿಪ್ ಸ್ಟೋನು. ಇದು ವೈಟಲ್ಲಿ ಸ್ಮಾಲ್ ಸೈಜ್ದು. ಮತ್ತು ನಾವು ಇದನ್ನು ಸ್ಟಿಕ್ ಮಾಡೋಕ್ಕೆ B7000 ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಡೈರೆಕ್ಟಾಗಿ ಥ್ರೆಡ್ ಮೇಲೆ ಸ್ಟಿಕ್ ಮಾಡ್ತಾ ಇರೋದ್ರಿಂದ ಗಮ್ ಫುಲ್ ಬಳೆಗೆ ಹಾಕ್ಕೊಳ್ಳೋದು ಬೇಡ. ಫಸ್ಟ್ ಸ್ವಲ್ಪ ಡಿಸ್ಟೆನ್ಸ್ಗೆ ಹಾಕ್ಕೊಳ್ಳಿ, ಅದ್ರ ಮೇಲೆ ಸ್ಟೋನ್ ಸ್ಟಿಕ್ ಆದಮೇಲೆ ನೆಕ್ಸ್ಟ್ ಇನ್ನೂ ಹಾಕ್ಕೊಳ್ಳಿ. ಇಲ್ಲಾಂದರೆ ಅದು ಫುಲ್ ಡ್ರೈ ಆಗಿಬಿಡುತ್ತೆ ನಾವು ಫುಲ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ. ಮತ್ತು ಫಸ್ಟ್ ಒಂದು ಕ್ಲಿಪ್ ಸ್ಟೋನು, ಆಮೇಲೆ 2 ಕಟ್ ಮಾಡ್ಕೊಂಡಿದ್ವಲ್ಲ, ಆ ಥರ 2 ಸ್ಟೋನ್ಸ್ ಬರೋ ಥರ. ಸೊ ಒಟ್ಟು 4 ಸ್ಟೋನ್ ಬರೋ ಥರ ಸ್ಟಿಕ್ ಮಾಡ್ಕೋಬೇಕು. ಇದೇ ಥರ ನಾವು ಆಲ್ಟರ್ನೇಟಿವ್ ಆಗಿ ಒಂದು ಕ್ಲಿಪ್ ಸ್ಟೋನು ಮತ್ತು ಒಂದು 2 ಲೇಯರ್ಸು ಸ್ಟೋನ್ ಚೈನ್ ಬರೋ ಥರ ಅಂಟಿಸ್ಕೋಬೇಕು. ಇದೇ ಥರ ನಾನು ಫುಲ್ ಬ್ಯಾಂಗಲ್ ಸೇಮ್ ಡಿಸೈನ್ ಮಾಡಿದ್ದೀನಿ. ಇದು ನನಗೆ ರಾಮ ಗ್ರೀನ್ ಎಕ್ಸಾಕ್ಟ್ ಕಲರ್ ಸಿಗಲಿಲ್ಲ, ಅದಕ್ಕೆ ಸ್ಕೈ ಬ್ಲೂ ತೊಗೊಂಡೆ. ಸ್ವಲ್ಪ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ ಇದೆ ಅದು ಅವ್ರು ಕೊಟ್ಟಿರೋ ಕಲರ್ ಕಾಂಬಿನೇಷನ್ಗೆ, ಅವ್ರ ಸಾರಿಗೆ. ಸೊ ಅದಕ್ಕೆ ನಾನು ಸ್ಕೈ ಬ್ಲೂನೇ ತೊಗೊಂಡಿದ್ದೀನಿ. ಇದೇ ಥರ ನಾನು ಫುಲ್ ಬ್ಯಾಂಗಲ್ ಕಂಪ್ಲೀಟಾಗಿ ಮಾಡ್ಕೊಂಡ್ಮೇಲೆ ಈ ಥರ ಕಾಣುತ್ತೆ ನೋಡಿ. ಹೀಗೆ ನೆಕ್ಸ್ಟ್ ಸೈಡ್ ಬ್ಯಾಂಗಲ್ಸ್ ಮಾಡೋಣ. ಇದಕ್ಕೆ ನಾನು ದೊಡ್ಡ ಸೈಜಲ್ಲಿರೋ ಓವೆಲ್ ಶೇಪ್ ಕ್ಲಿಪ್ ಸ್ಟೋನ್ಸು ಮತ್ತು ಸೇಮ್ ಬ್ಲೂ ಕಲರ್ ಚೈನ್ ಸ್ಟೋನ್ ಇತ್ತಲ್ಲ, ಇದನ್ನು 3 ಸ್ಟೋನ್ಸ್ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ವೈಟ್ ಕಲರ್ ಚೈನ್ ಸ್ಟೋನಲ್ಲಿ 15 ಸ್ಟೋನ್ಸ್ ಬರೋ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಮಗೆ 8K ಐ ಶೇಪ್ ಕುಂದನ್ ಬೇಕು. ಹಾಗೆ ರಾಮ ಗ್ರೀನ್ ಕಲರಲ್ಲಿ ಸ್ಕ್ವೇರ್ ಬೇಕು. ಸೊ ಫಸ್ಟು ಬಳೆನ 5 ಪಾರ್ಟ್ಸಾಗಿ ಡಿವೈಡ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಸೈಜ್ದು ವೈಟ್ ಕಲರ್ ಕ್ಲಿಪ್ ಸ್ಟೋನ್ಸ್ ಬರುತ್ತಲ್ಲ, ಅದನ್ನು ಸ್ಟಿಕ್ ಮಾಡ್ಕೊಳ್ಳಿ. ಅದು ಡೈಮಂಡ್ ಶೇಪ್ ಬರೋ ಥರ ಸ್ಟಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಫುಲ್ ಬ್ಯಾಂಗಲಲ್ಲಿ 5 ಪಾರ್ಟ್ಸ್ ಮಾಡಿ 5 ಸ್ಟೋನ್ಸ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಸುತ್ತ ನಾವು 3 ಸ್ಟೋನ್ಸ್ ಕಟ್ ಮಾಡ್ಕೊಂಡಿದ್ವಲ್ಲ ಚೈನ್ ಸ್ಟೋನು, ಅದನ್ನು ಅಂಟಿಸ್ಬೇಕು ಸ್ಕೈ ಬ್ಲೂ ಕಲರ್ದು. ಇದು ಅಷ್ಟೇ ಸೇಮ್ ಶೇಪ್, ಅಂದರೆ ಸ್ಕ್ವೇರ್ ಶೇಪ್ ಬರೋ ಥರನೇ ಅಂಟಿಸ್ಕೋಬೇಕು. ಅದು ನಮಗೆ ಸ್ಕ್ವೇರ್ನ ಡೈಮಂಡ್ ಥರ ಅಂಟಿಸಿರೋ ಥರ ಕಾಣಬೇಕು. ಇದೇ ಥರ ನಾನು 5 ಕಡೆ ಮಾಡ್ಕೋತೀನಿ. ಅದು ಕರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ಳಿ, ಆಗಲೇ ಅದು ಸ್ಕ್ವೇರ್ ಶೇಪ್ ಕರೆಕ್ಟಾಗಿ ಬರೋದು. ಸೊ ಫುಲ್ ಬ್ಯಾಂಗಲ್ಲು ಈ ಥರ 5 ಶೇಪ್ಸ್ ಬರುತ್ತೆ. 5 ಪಾರ್ಟ್ಸಾಗಿ ಡಿವೈಡ್ ಆಗಿ 5 ಡೈಮಂಡ್ ಶೇಪ್ ಬರುತ್ತೆ. ನೆಕ್ಸ್ಟ್ ಇವಾಗ ನಾವು ಈ ಡೈಮಂಡ್ ಶೇಪ್ ಇದೆಯಲ್ಲ, ಅದಕ್ಕೆ ಹಿಂದೆ ಒಂದು ಮುಂದೆ ಒಂದು 4 ಪೆಟಲ್ಸ್ದು ಫ್ಲವರ್ ಬರೋ ಥರ ಮಾಡಬೇಕು. ಇದನ್ನು ನಾನು 8K ಐ ಶೇಪ್ ಕುಂದನ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ.
ಸೊ ಇದು ಥರ 5 ಪಾರ್ಟ್ಸ್ಗೂ ಸೇಮ್ ಮಾಡ್ಕೋಬೇಕು. ಈಗ ಇದ್ರ ಮಧ್ಯೆ ಗ್ಯಾಪ್ ಇದೆಯಲ್ಲ, ಇಲ್ಲಿ ನಾನು ಓವಲ್ ಶೇಪ್ ಸ್ವಲ್ಪ ದೊಡ್ಡದು ಕ್ಲಿಪ್ ಸ್ಟೋನ್ ತೊಗೊಂಡಿದ್ನಲ್ಲ ಅದನ್ನು ಅಂಟಿಸೋಣ. ಫಸ್ಟ್ ಏನು ಮಾಡಬೇಕಂದ್ರೆ ಗಮ್ ಹಾಕಿ ಒಂದು 2 ನಿಮಿಷ ಬಿಡಿ, ಅದು ಸ್ವಲ್ಪ ಲೈಟಾಗಿ ಡ್ರೈ ಆಗುತ್ತೆ. ಆಮೇಲೆ ಇದನ್ನು ಅಂಟಿಸಿ, ಅವಾಗ ಅದು ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ಇಲ್ಲಾಂದರೆ ಅದು ಜಾರಿ ಜಾರಿ ಬಿದೋಗ್ತಾ ಇರುತ್ತೆ. ಸೊ ಸ್ವಲ್ಪ ಲೈಟಾಗಿ ಡ್ರೈ ಆದಮೇಲೆ ಅಂಟಿಸಿದ್ರೆ ಕರೆಕ್ಟಾಗಿ ಸ್ಟಿಕ್ ಆಗುತ್ತೆ. ಇದಾದಮೇಲೆ ಇದ್ರ ಸುತ್ತ ನಾನು ವೈಟ್ ಚೈನ್ ಸ್ಟೋನ್ ಇತ್ತಲ್ಲ, 15 ಸ್ಟೋನ್ ಕಟ್ ಮಾಡಿದ್ವಲ್ಲ ಅದನ್ನು ಅಂಟಿಸ್ಬೇಕು. ಇದು ಅಷ್ಟೇ ಕರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಸ್ವಲ್ಪ ಗಮ್ ಒಣಗಿದ ಮೇಲೆ ಅಂಟಿಸಿದ್ರೆ ನಿಮ್ಗೆ ಈ ಥರ ಅಂಟಿಸೋದು ಈಸಿ ಆಗುತ್ತೆ. ನೆಕ್ಸ್ಟು ಆ 4 ಪೆಟಲ್ಸ್ ಇತ್ತಲ್ಲ ಅದ್ರ ಮಧ್ಯದಲ್ಲಿ ರಾಮ ಗ್ರೀನ್ ಸ್ಕ್ವೇರ್ಸ್ನ ಸ್ಟಿಕ್ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣುತ್ತೆ. ಇದೇ ಥರ ನಮಗೆ 4 ಬಳೆ ಮಾಡಬೇಕು. ನೆಕ್ಸ್ಟು ನಾನು 6 ಕಟ್ ಬ್ಯಾಂಗಲ್ಸ್ನ ಸೇಮ್ 5 ಪಾರ್ಟ್ಸಾಗಿ ಡಿವೈಡ್ ಮಾಡಿ ಅದರಲ್ಲಿ ಸಣ್ಣ ಸೈಜ್ದೆ ವೈಟ್ ಕಲರ್ ಕ್ಲಿಪ್ ಸ್ಟೋನ್ಸ್ ಬರುತ್ತಲ್ಲ ಅದನ್ನು ಸ್ಟಿಕ್ ಮಾಡಬೇಕು 5 ಕಡೆ. ಇದೇ ಥರ ನಾನು ರಾಮ ಗ್ರೀನ್ ಮತ್ತು ಲ್ಯಾವೆಂಡರ್ ಎರಡಕ್ಕೂ 6 ಕಟ್ ಬ್ಯಾಂಗಲ್ಸ್ ಇದೆಯಲ್ಲ, ಸೊ ಎರಡಕ್ಕೂ ಇದೇ ಥರ ಡಿಸೈನ್ ಮಾಡಿದ್ದೀನಿ. ಸೊ ಈಗ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ಎಲ್ಲ ಬ್ಯಾಂಗಲ್ಸು ಈ ಥರ ಕಾಣ್ತಾ ಇದೆ ನೋಡಿ. ಸೊ ಇದು ಸೆಟ್ನ ನೀವು ಹೇಗೆ ಬೇಕಾದರೂ ಅರೇಂಜ್ ಮಾಡ್ಕೋಬೋದು. ನಾನು ಈ ಥರ ಅರೇಂಜ್ ಮಾಡಿದ್ದೀನಿ. ನೀವು ನಿಮಗೆ ಬೇಕಾಗಿರೋ ಥರ ಅರೇಂಜ್ ಮಾಡ್ಕೋಬೋದು. ಸೊ ನಾನು ಮಾಡ್ತಾ ಇರೋ ಡಿಸೈನ್ಸ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದರೆ ಅಥವಾ ನಿಮ್ಮ ಸ್ಪೆಸಿಫಿಕ್ಕಾಗಿ ಯಾವುದಾದ್ರೂ ಡಿಸೈನ್ ಬೇಕಿದ್ದರೆ ನಿಮ್ಮ ಔಟ್ಫಿಟ್ಗೆ ಮ್ಯಾಚ್ ಆಗೋಂಥದ್ದು ಮೇಲೆ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು, ಆರ್ಡ್ರ್ ಮಾಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.